ಒಂದ್ ಪ್ರಶ್ನೆ, ಬ್ರೇಕಪ್ ಯಾರು ಹೆಚ್ಚು ಮಾಡ್ತಾರೆ, ಹುಡುಗಿಯರ ಅಥವಾ ಹುಡುಗರ? ನೀವು ಈಗಾಗಲೇ ಒಂದು ಉತ್ತರ ಹೇಳ್ಬಹುದು, ಆದ್ರೆ ಸೈಕಾಲಜಿ ಹೇಳೋ ಉತ್ತರ ಬೇರೆನೇ ಇದೆ. ಇದು ಜೆಂಡರ್ ಫೈಟ್ ಸ್ಟೋರಿ ಅಲ್ಲ, ಇದು ಎಮೋಷನಲ್ ಟ್ರುತ್ ಸ್ಟೋರಿ. ರಿಯಾಲಿಟಿ ಚೆಕ್. ಸೈಕಾಲಜಿ ಪ್ರಕಾರ ಕೆಲವು ರಿಲೇಶನ್ಶಿಪ್ ಸ್ಟಡೀಸ್ ಏನ್ ಹೇಳ್ತವೆ ಅಂತಂದ್ರೆ, ಹೆಣ್ಣು ಮಕ್ಕಳು ಹೆಚ್ಚು ಬಾರಿ ಬ್ರೇಕಪ್ ಅಂತ ಶುರು ಮಾಡ್ತಾರೆ. ಆದ್ರೆ ಯಾಕೆ? ಅವರು ಲವ್ ಕಡಿಮೆ ಮಾಡ್ತಾರೆ ಅಂತಲ್ಲ, ಅವರು ಪೇನ್ ಅನ್ನ ಹೆಚ್ಚು ನೋಟಿಸ್ ಮಾಡ್ತಾರೆ. ಹುಡುಗರು ರಿಲೇಶನ್ಶಿಪ್ ನಲ್ಲಿ ಇನ್ನೂ ಅಡ್ಜಸ್ಟ್ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಹುಡುಗಿಯರು ಇಲ್ಲಿ ರೆಸ್ಪೆಕ್ಟ್ ಕಡಿಮೆ ಆಗಿದೆ ಅಂತ ಫೀಲ್ ಮಾಡ್ತಾರೆ. ಡಿಫರೆನ್ಸ್ ಸಿಂಪಲ್ ಇದೆ. ಹುಡುಗರು ಸಮಸ್ಯೆ ಬಂದಾಗ ಸೈಲೆಂಟ್ ಆಗ್ತಾರೆ. ಹುಡುಗಿ ಸಮಸ್ಯೆ ಬಂದಾಗ ಮಾತನಾಡಲು ಪ್ರಯತ್ನ ಮಾಡ್ತಾಳೆ. ಮಾತು ಕೇಳಿಸ್ಕೊಳ್ಳಲಿಲ್ಲ ಅಂದಾಗ ಒಂದು ದಿನ ಅವಳು ಕ್ವೈಟ್ ಆಗ್ತಾಳೆ. ಅದು ಬ್ರೇಕಪ್ ಮುನ್ನದ ಸೈಲೆನ್ಸ್. ಮೇಲ್ ಸೈಕಾಲಜಿ ಏನ್ ಹೇಳುತ್ತೆ? ಈಗ ಹುಡುಗರ ಸೈಡ್ ಕೇಳೋಣ. ಹುಡುಗರು ಈಸಿಯಾಗಿ ಬಿಡಲ್ಲ, ಅವರು ಅಟ್ಯಾಚ್ಮೆಂಟ್ ಸ್ಟ್ರಾಂಗ್ ಇರುತ್ತೆ. ಆದ್ರೆ ಅವರು ಒಂದು ದೊಡ್ಡ ತಪ್ಪು ಮಾಡ್ತಾರೆ, ಎಮೋಷನ್ ಅನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅವರು ನಾನು ಇದೀನಲ್ಲ ಅಂತ ಅಸ್ಯೂಮ್ ಮಾಡ್ತಾರೆ. ಆದ್ರೆ ರಿಲೇಶನ್ಶಿಪ್ ನಲ್ಲಿ ಪ್ರೆಸೆನ್ಸ್ ಸಾಕಾಗಲ್ಲ, ಎಮೋಷನಲ್ ಪ್ರೆಸೆನ್ಸ್ ಬೇಕು. ಹುಡುಗ ತನ್ನ ಕೆರಿಯರ್, ಫ್ರೆಂಡ್ಸ್, ಗೋಲ್ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರ್ತಾನೆ. ಆದ್ರೆ ಕೆಲವೊಮ್ಮೆ ಅವನಿಗೆ ಗೊತ್ತಾಗೋದಿಲ್ಲ ಅವಳಿಗೆ ಟೈಮ್ ಕಡಿಮೆ ಆಗ್ತಾ ಇದೆ ಅಂತ. ಅವಳು ಅಟೆನ್ಷನ್ ಕೇಳೋದು ಲವ್ ಕಡಿಮೆ ಆದ್ದರಿಂದ ಅಲ್ಲ. ಬ್ರೇಕಪ್ ಸಡನ್ ಆಗಿ ಆಗೋದಿಲ್ಲ, ಅದು ಸ್ಲೋ ಪ್ರೊಸೆಸ್. ಮೊದಲಿಗೆ ಆರ್ಗ್ಯುಮೆಂಟ್ಸ್, ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಆಮೇಲೆ ಡಿಸ್ಟೆನ್ಸ್, ಕೊನೆಗೆ ಸೈಲೆನ್ಸ್. ಹುಡುಗಿ ಯೂಶ್ವಲಿ ಲಾಸ್ಟ್ ಚಾನ್ಸ್ ಕೊಡ್ತಾಳೆ. ಅವಳು ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಆದ್ರೆ ಇಂಡೈರೆಕ್ಟ್ ಸಿಗ್ನಲ್ ಕೊಡ್ತಾಳೆ. ಹುಡುಗ ಇಗ್ನೋರ್ ಮಾಡಿದ್ರೆ ಒಂದು ದಿನ ಅವಳು ಎಮೋಷನಲಿ ಡಿಟಾಚ್ ಆಗ್ತಾಳೆ. ಆ ದಿನದಿಂದ ರಿಲೇಶನ್ಶಿಪ್ ಆಲ್ರೆಡಿ ಮುಗಿದಂತೆ. ಆಫ್ಟರ್ ಬ್ರೇಕ್ ಸೈಕಾಲಜಿ. ಬ್ರೇಕ್ ಆದ್ಮೇಲೆ ಇಂಟ್ರೆಸ್ಟಿಂಗ್ ಪಾರ್ಟ್ ಶುರುವಾಗುತ್ತದೆ. ಹುಡುಗಿ ಫಸ್ಟ್ ಫ್ಯೂ ವೀಕ್ಸ್ ತುಂಬಾ ಎಮೋಷನಲ್ ಆಗ್ತಾಳೆ. ಅಳು, ಓವರ್ ಥಿಂಕಿಂಗ್, ಕ್ಲೋಸ್ ಫ್ರೆಂಡ್ ಜೊತೆ ಶೇರ್ ಮಾಡ್ತಾಳೆ. ಹುಡುಗ ಫಸ್ಟ್ ಫ್ಯೂ ವೀಕ್ಸ್ ಸ್ಟ್ರಾಂಗ್ ಆಗಿರ್ತಾನೆ, ನನ್ಗೇನೂ ಆಗಿಲ್ಲ ಅನ್ನೋ ತರ ಆಟಿಟ್ಯೂಡ್ ತೋರಿಸ್ತಾನೆ. ಆದ್ರೆ 2-3 ತಿಂಗಳ ನಂತರ ಲೋನ್ಲಿನೆಸ್ ಹೃದಯಕ್ಕೆ ಹೊಡೆಯುತ್ತದೆ. ಓಲ್ಡ್ ಚಾರ್ಟ್ಸ್ ಓದೋದು, ಫೋಟೋಸ್ ನೋಡೋದು, ಯಾಕೆಂದ್ರೆ ಈಗ ಎಮೋಷನ್ ಸರ್ಫೇಸ್ಗೆ ಬರುತ್ತವೆ. ಡೀಪ್ ಆಗಿ ಸೈಕಾಲಜಿಕಲ್ ಟ್ರುತ್ ಏನಂದ್ರೆ, ರಿಯಲ್ ರೀಸನ್ ಜೆಂಡರ್ ಅಲ್ಲ, ರೀಸನ್ ಎಮೋಷನಲ್ ಮ್ಯಾಚುರಿಟಿ ಇಲ್ಲದೆ ಇರೋದು, ಕಮ್ಯುನಿಕೇಶನ್ ಫೇಲ್ಯೂರ್, ಈಗೋ, ಅನ್ಲಿಮಿಟ್ ಎಕ್ಸ್ಪೆಕ್ಟೇಷನ್ಸ್. ರಿಲೇಶನ್ಶಿಪ್ ನಲ್ಲಿ ಲವ್ ಮಾತ್ರ ಸಾಲದು, ರೆಸ್ಪೆಕ್ಟ್, ಟೈಮ್, ಎಮೋಷನಲ್ ಸೇಫ್ಟಿ ಕೂಡ ಬೇಕು. ನೀವು ಪಾರ್ಟ್ನರ್ಗೆ ಪ್ರಿಯಾರಿಟಿ ಕೊಡದೇ ಇದ್ರೆ ಒಂದು ದಿನ ಅವಳು ಅಥವಾ ಅವನು ಯಾರೇ ಇರ್ಬೋದು ನಿಮ್ಮನ್ನ ಆಪ್ಷನ್ ಆಗಿ ನೋಡ್ತಾರೆ. ಒಂದು ಸತ್ಯ ನೆನಪಿಡಿ, ಬ್ರೇಕಪ್ ಯಾರು ಮಾಡಿದ್ರು ಅಷ್ಟೇ ಮುಖ್ಯ ಅದಲ್ಲ, ಯಾಕೆ ಆಯ್ತು ಅನ್ನೋದು ಮುಖ್ಯ. ಲವ್ ಉಳಿಸೋದು ಡೈಲಿ ಎಫರ್ಟ್, ಇಗ್ನೋರ್ ಮಾಡೋದು ಡೈಲಿ ಡಿಸ್ಟ್ರಾಕ್ಷನ್. ರಿಲೇಶನ್ಶಿಪ್ಗಳು ಸಡನ್ ಆಗಿ ಸಾಯೋದಿಲ್ಲ, ಅವು ಗಮನ ಕೊಡದ ಕಾರಣದಿಂದ ನಿಧಾನವಾಗಿ ಉಸಿರು ನಿಲ್ಲಿಸುತ್ತದೆ. ಸೊ ಪ್ರಶ್ನೆ ಇದಲ್ಲ ಯಾರು ಹೆಚ್ಚು ಬ್ರೇಕಪ್ ಮಾಡ್ತಾರೆ ಅನ್ನೋದು, ಪ್ರಶ್ನೆ ಇದು, ನೀವು ನಿಮ್ಮ ರಿಲೇಶನ್ಶಿಪ್ ಅನ್ನ ಉಳಿಸುವಷ್ಟು ಮ್ಯಾಚೂರ್ ಆಗಿದ್ದೀರಾ ಅಂತ. ಬ್ರೇಕಪ್ ನಂತರ ಹೆಚ್ಚು ಯಾರು ನೋವು ಅನುಭವಿಸ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಸೈಕಾಲಜಿ ಹಿನ್ನೆಲೆಯಲ್ಲಿ ಯಾರು ಹೆಚ್ಚು ನೋವನ್ನು ಅನುಭವಿಸ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಮಾರ್ಚ್ 3ಕ್ಕೆ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದೇ ತರಹದ ಲವ್ ಕಾನ್ಸೆಪ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ.